ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೆಂಗದಿರಿ? ಆರಾಮದಿರಿ ಅನ್ಕೊಂಡು ವಿಡಿಯೋ ಚಲೋ ಮಾಡಕತ್ತೇನೆ ರೀ. ಇಲ್ಲಿಂದ ಕತೆ ಭಾಳ ಇಂಟ್ರೆಸ್ಟಿಂಗ್ ಆಗೈತ್ರಿ. ಪ್ಲೀಸ್ ಎಲ್ಲರೂ ವಿಡಿಯೋಸ ನೋಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮತ್ತು ಮರಿಬೇಡ್ರಿ. ಮತ್ತು ನಾನು ಅವತ್ತು ನಮ್ಮ ಅವ್ನ ಕೈಯಾಗ ತಂದು ಕೊಟ್ಟೆ. ಗೌರಿ ಕೈಯಾಗ ಕೊಟ್ಟಿದ್ದೆ. ಗೌರಿ ನೋಡಿ ನಮ್ಮ ಅವ್ನ ಕೈಯಾಗ ಕೊಟ್ಲೆ. ತುಗರಿ ಎತ್ತೀರ ಇದನ್ನ ಜಾಕೆಯಿಂದ ನೀವು ಇಟ್ಬಿಟ್ರಿ ಒಳಗಿನ ಟಜುರ್ಯಾಗ ಅಂತಂದು ಹೋಗಿ ಕೊಟ್ಲೆ. ನಮ್ಮವ್ವ ಹೂನ ಇವ ಕೊಡ ಯಾಕೆ ಬಂಗಾರದ ನೆಕ್ಲೆಸ್ ತಂದಾನ ಅಂತಂದು ಇಸ್ಕೊಂಡು ಬಂದು ಒಳಗಿಟ್ಲೆ. ಇಲ್ಲೇ ಟಜುರಾಗಿ ಇಟ್ಟಾಳ. ಹಂಗೆ ನೋಡ್ತಂತ ತಡಿ, ಎಲ್ಲ ಹುಡ್ಕೇನು ಬಿಡಿ. ಇದ ಒಂದು ನೆಕ್ಲೆಸ್ ಇತ್ತು, ಉಳ್ಕಿದ್ವಿ ಯಾವನ ಬಂಗಾರನೇ ಇದ್ದಿದ್ದಿಲ್ಲ ಅಲ್ಲಿ. ಹಾಂ, ನೋಡ್ತಂತ ತಡಿ ಮತ್ತೆಲ್ಲರ ಅದು ಇದಾವ ಏನ. ಇಲ್ಲ ಇಲ್ಲ ಬಿಡ, ಇಲ್ಲಿ ಇಲ್ಲ. ಅಂದ್ರೆ ನಮ್ಮವ್ವ ಅದೇ ಒಂದು ನೆಕ್ಲೇಸ್ ಇಲ್ಲೇ ಬಿಟ್ಟು ಅಷ್ಟು ಬಂಗಾರ ತೊಗೊಂಡು ಹೋಗ್ಯಾಳ ಅಂತಂದು ಲೆಕ್ಕಾತೆ. ಅಂದರೆ ನಾನು ತಂದಿದ್ದೆ ಬಂಗಾರದ ಅದೇ. ಅಲ್ಲೇ ಶೇಟೂನ್ ಅಂಗಡಿಯಾಗ ಹೋಗಿ ಕೇಳಿದ್ರೆ ಬಂಗಾರ ರೀ, ನೀವು ಹೊಳ್ಳಿ ತಂದು ನಮ್ಮ ನೆಕ್ಲೇಸ್ ಕೊಡ್ರಿ, ನಾವು ಬಂಗಾರ ಹೌದಲ್ಲ ಅಂತಂದೆಲ್ಲ ಚೆಕ್ ಮಾಡ್ತೀವಿ ಅಂತಂದು ಅಂದ್ರೆ. ಇಲ್ಲಿ ನೋಡಿದ್ರೆ ಇದು ಹಿಂಗಾಗಿತ್ತು ಅಕ್ಕಿ ಕತಿ. ಅಂದ್ರೆ ಏನು ನಡ್ದೈತಿ ಇಲ್ಲಿ ನಡುವ ಕತಿ, ಏನು ನಡ್ದೈತಿ ಅಂತಂದ ಒಂದಿಟ್ಟು ಯೋಚನೆ ಮಾಡ್ಬೇಕು. ನಮ್ಮವ್ವ ಕೈಯಾಗ ಬಂಗಾರ ಕೊಟ್ಟಿದ್ದೆ ತಂದು ಟಜುರ್ಯಾಗ ಇಟ್ಲೆ. ಮನೆ ಬಿಟ್ಟು ಹೋಗ್ಯವ ಅಂತಂದು ಹೊಸ ಅಲ್ಲೇ ದೊಡ್ಡ ಮನೆಗೆ ಹೋದ್ರೆ ಉಳ್ಕಿದ ಬಂಗಾರ ಎಲ್ಲ ತೊಗೊಂಡು ಹೋಗ್ಯಾಳ. ಈ ನೆಕ್ಲೇಸ್ ಒಂದು ಯಾಕೆ ಬಿಟ್ಟು ಹೋಗ್ಯಾಳ ಅಂತಂದು ಅದನ್ನ ಯೋಚನೆ ಮಾಡಕತ್ತೆ ನಾನು. ಹೆಂಗೆ ಬಂಗಾರದ ನೆಕ್ಲೇಸ್ ಹೆಂಗೆ ಪಾಸಿದಾಕತಿ ಅಂತಂದ ಗೊತ್ತಾಗೋದಿಲ್ಲ ನನಗೆ. ಇದ್ರದ್ದು ಒಳಮರ್ಮ ಏನಂತಂದ ಗೊತ್ತಾಗುಂತೆ. ಕಲಾವತಿ ನೋಡಿದ್ರೆ ಮಾರಿಗೆ ಬೀಶ್ ಹೋಗ್ತಾ ಹೋಗಿದೆ ಹೋದ್ಲೆ. ನೀವು ಬೇಡ, ನಿನ್ನ ಬಂಗಾರನ ಬೇಡ, ನಿನ್ನ ನೆಕ್ಲೇಸ್ ಬೇಡ ಅಂತಂದೆ. 2 ದಿನ ಟೈಮ್ ತೊಗೊಂಡೆ ಕಲಾವತಿಗೆ ಹತ್ರ. ಈಗ ನೋಡಿದ್ರೆ ಇದ್ರದ್ದು ಏನೋ ಒಂದು ಸುಳುವು ಸಿಗೋಲ್ದಲ್ಲಪ್ಪ ನನಗೆ. ನಮ್ಮವ್ವ ಇವು ತಂದಿದ್ದು ಬಿಡು ನೆಕ್ಲೆಸ್, ನಾವು ತೊಗೊಂಡೆ ನಾವೇನು ಮಾಡೋಣ ಅಂತಂದು ಈ ನೆಕ್ಲೆಸ್ ಬಿಟ್ಟು ಉಳ್ಕಿದ್ದೆಲ್ಲ ಬಂಗಾರ ತೊಗೊಂಡು ಹೋಗ್ಯಾಳ ಅಂತಂದು ಅನ್ಸಿನ್ಸಾಕತ್ತ ನಂಗೆ. ಹಂಗೆ ಇರ್ಬೇಕು. ಏನು ನಮ್ಮವ್ವ ಏನಾರ ಪ್ಲ್ಯಾನ್ ಮಾಡಿ ಮತ್ತು ಪಾಶಿ ನೆಕ್ಲೆಸ್ ಇಟ್ಟು ಬಂಗಾರದ ಏನಾರ ತೊಗೊಂಡು ಹೋಗ್ಯಾಳ ಮತ್ತೆ. ಹಾಂ ಹಂಗೆ ಅನ್ಸಾಕತ್ತ ನನಗೆ. ಇದ್ರಾಗ ನಮ್ಮ ಮುಂದೆ ಏನೋ ಕೈವಾಡ ಐತಿ. ಅದಕ್ಕಾದ ಬಂಗಾರದ ನೆಕ್ಲೆಸ್ ಹೋಗಿ ಪಾಸಿ ನೆಕ್ಲೆಸ್ ಬಂದು ಕುಂತೈತೆ ಅಲ್ಲೇ. ಹಾಂ ಹೊಕ್ಕನಿ ನಮ್ಮ ಮೂನ ಹತ್ರ ಹೋಗಿ ಕೇಳ್ತಾನೆ ಏನೇನು ಮಾಡ್ಯಾಳ ಏನೇನಿಲ್ಲ ಹಾಕಿಕತಿ ಕೇಳ್ತಾನೆ ಆಕಿನ. ಅದಕ್ಕಂತಾನೆ ನಾ ತಂದಿರೋ ಬಂಗಾರ ನೆಕ್ಲೆಸ್ ಅದು ಹೆಂಗೆ ಇದ್ದಕ್ಕಿದ್ದಂಗೆ ಪಾಸಿದಾತಪ್ಪ ದೇವ್ರೇ ಪರಮಾತ್ಮ, ಹಿಂಗೆ ಹೆಂಗೆ ಆತ ಅಂತಂದು ಆ ನೆಕ್ಲೆಸಿಂದ ನನ್ನ ಕಲಾವತಿ ನನಗೆ ಬಾಯಿಗೆ ಬಂದಂಗೆ ಬೈದೆ ಓಡಿ ಹೋಗಿ ಕಾಲು ಮುಗಿದ್ರೆ ಕೈ ಮುಗಿದ್ರೆ ಕನಿಕರ ತೋರಿಸ್ಲಿಲ್ಲ, ಹಂಗೆ ಬಿಟ್ಟು ಹೋದ್ಲೆ. ಏನು ಮಾಡೋದೀಗ? 2 ದಿನ ಟೈಮ್ ತೊಗೊಂಡೇನಲ್ಲ, ಹೆಂಗಾರ ಮಾಡಿ ಇದ್ರದ ಕತಿ ಹೆಂಗಾರ ಮಾಡಿ ತಿಳ್ಕೊಬೇಕು. ತಿಳ್ಕೊತಾನೆ ಹೋಗಿ ಅಲ್ಲಿ ನಮ್ಮ ಮೂನ ಹತ್ರ ಹೋಗ್ತಾನೆ ಮೊದ್ಲು. ಆದರೂ ನಮ್ಮ ಕಲಾವತಿ ನೆಕ್ಲೇಸಿಗೆ ಬೆಲೆ ಕೊಟ್ಟಷ್ಟೇ ನನಗೆ ಬೆಲೆ ಕೊಡಲಿಲ್ಲ. ಅದ ಒಂದು ಮನಸ್ಸಿಗೆ ಚುಚ್ಚಾಕತ್ತೈತೆ ಬಿಟ್ರಿಪ್ಪ. ಜಗ್ಗ ಚುಚ್ಚಾಕತ್ತೈತಿ. ಕಲಾವತಿ ಅಂತಂದು ಹೋಗರ್ದ್ರೆ ನಮ್ಮ ಕಲಾವತಿ ನನ್ನ ಹೊಳ್ಳೆ ನೋಡಲಿಲ್ಲ. ಇಲ್ಲ ಕೂತ್ಕೋ, ನೀನು ಬೇಡ, ನಿನ್ನ ನೆಕ್ಲೆಸ್ ಬೇಡ, ನೀನು ಬಂಗಾರನೂ ಬೇಡ ಅಂತಂದು ದೂಡಿ ಹೋದ್ಲರಿಪ್ಪ. ಅದ ಮನ್ಸಿಗೆ ಭಾಳ ಕಟ 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 ಅನ್ಸಾಕತ್ ಬಿಟ್ಟತಿ. ಏನು ಮಾಡ್ಬೇಕು? ಆಕಿಗೆ ಏನೇ ನಾನಾ ಮೋಸ ಮಾಡೀನಿ, ನಾನಾ ಬಂಗಾರ ತೊಗೊಂಬಂದನಿ ಅಂತಂದು ಆಕಿಗೆ ಅನಿಸ್ಬಿಟ್ಟೈತ್ರಿಪ್ಪ. ಅದಕ್ಕೆ ಮತ್ತು ಹೆಂಗಾರ ಮಾಡಿ ಪತ್ತೆ ಹಚ್ಚಿ ಕಲಾವತಿಗೆ ಸತ್ಯ ಏನು ಅಂತಂದು ತಿಳಿಸ್ಬೇಕು. ಅದ ಒಂದು ನನ್ನ ಮುಂದಿರೋದೇ ದೊಡ್ಡ ಸವಾಲು. ತಿಳಿಸ್ತಾನೆ ಅದನ್ನು ಏನಂತಂದು ಹೆಂಗಂತಂದು ಪತ್ತೆ ಹಚ್ಬೇಕು. ಇಲ್ಲ ಅಂದ್ರೆ ಒಳಗೆ ಕತಿ ಏನು ನಡ್ದೈತೆ ಅಂತಂದ ಗೊತ್ತಾಗಂಗಿಲ್ಲ. ತಿಳಿಸ್ತಾನೆ ಪತ್ತೆ ಹಚ್ತಾನೆ. ಹೆಂಗೆ ಬಂಗಾರದ ನೆಕ್ಲೇಸ್ ಪಾಸಿ ನೆಕ್ಲೇಸ್ ಆತ ಅಂತಂದು ಗೊತ್ತಾಗ್ಬೇಕು ನನಗೆ. ಗೊತ್ತಾಗತ್ತಾನೆ ನಾನು ಬಿಟ್ರೆ ಕೇಳ. ಕಲಾವತಿ ನೀನಿಲ್ಲದೆ ನಾನು ಹೇಗಿರಲಿ, ಕಲಾವತಿ ನೀನಿಲ್ಲದೆ ನಾನು ಹೇಗಿರಲಿ, ದೂರ ದೂರ 2 ತೀರ ನಡುವೆ ನೆನಪು, ಸರಿನಾ ವಿಧಿಯೇ ನಿನಗೆ ಪ್ರೀತಿಲಿ ಒಡಕು ತರಲು, ಅದೇನೋ ಖುಷಿಯೋ ನಿನಗೆ, ದೂರ ದೂರ 2 ತೀರ 2 ತೀರ. ಆದರೆ ನಮ್ಮ ಕಲಾವತಿ ಅಷ್ಟೇ ದುಡುಕ್ಬಾರ್ದಾಗಿತ್ತ. ಹಿಂದೆ ಮುಂದೆ ಏನಾಗೈತಿ ಏನಿಲ್ಲ ಅಂತಂದು ಯೋಚನೆ ಮಾಡಿ ಒಂದಿಟ ಮಾತಾಡ್ಬೇಕಾಗಿತ್ತು ಬಿಡ್ರಿ. ಆದರೆ ಮನಸ್ಸಿಗೆ ಭಾಳ ಗಾತಾಗೈತಿ. ಏನು ಮಾಡ್ಬೇಕು? ಕಲಾವತಿ ಮನಸ್ಸಿನಾಗ ನಾನು ತಪ್ಪು ಮಾಡೀನಿ, ನಾನು ಮೋಸ ಮಾಡೀನಿ, ನಾನು ಪಾಸಿ ನೆಕ್ಲೆಸ್ ತಂದು ಕೊಟ್ಟಾನಿ ಅಂತಂದು ಹಚ್ಚಾಕೈತಿ. ಮತ್ತು ಹಾಕಿದೆ ಏನು ತಪ್ಪಿಲ್ರಿಪ್ಪ. ನಮ್ಮ ಕಲಾವತಿ ಬಂಗಾರ ಗಟ್ಟಿದ್ದಂಗೆ
ಮತ್ತು ಆಕಿಗೆ ಹಿಂಗೆ ಮೋಸ ಆಗೈತಿ ಅಂತಂದು ಗೊತ್ತಾದಾಗ ಮತ್ತು ಆಕಿನ ಹಿಂಗೆ ಮಾಡ್ಬೇಕಲ್ರಿ. ಏನು ಮಾಡ್ಬೇಕು, ಎಲ್ಲ ನಂದ ತಪ್ಪು ರೀ. ಇವ ಅಲ್ಲೇ ಯಾಕ ಜಾಗ ಕೆರೆಕತ್ ಬಿಟ್ಟೈತಿವ ಇವ ಏನಾರ ಗುಳಿ ಪಾಳಿ ಆಗಿಗೇನೋ ನೋಡ ಇವ. ಮತ್ತೆ ಎಲ್ಲಾರ ಕೊರಿಹುಳ ಪಾರಿಹುಳ ಎಲ್ಲಾರ ಆಡಿ ಹಿಡಿತಾನ ಮತ್ತೆ ಇವ ಮುಂಜಾಲಿಂದ ನಂಗೆ ಪರ 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 ಕೆರೆಕತ್ತತೆ ಇವ. ಕೆರ್ಕೊಂಡದ ಹಿಂದ ಕೈ ಪೈ ಎಲ್ಲ ಕೆಪ್ಪೋಗ ರೋಕಳಿಗೆವ. ಎಲ್ಲಾರ ಕೊರಿಹುಳ ಆಡಿ ಹಿಡಿತಾನವ ಇವ. ದೇವರ ಪರಮಾತ್ಮ ಇಂತ ಕೆಟ್ಟ ಬಿಸಲಾಗ ಮೈ ಒಂದು ಕೆರೆ ಹಾಕತ್ ಬಿಟ್ಟೈತಿ. ಏನ್ ಮಾಡ್ಬೇಕ? ಅಲ್ಲಿ ಇತ್ಲಾಗ ಒಂದು ಬಕೆಟ್ನಾಗ ಒಂದು ಬಕೆಟ್ ನೀರ ತುಂಬಿಟ್ಟು ಬಿಡ. ಹೋಗಿ ದಬ 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 ಸುರ್ಕೊಂಬಂದ್ಬಿಡ್ತಾನೆ ತಣ್ಣೀರು. ಅಂದ್ರ ಮೈ ಕಡ್ತಾ ಕಮ್ಮಿ ಆಕತಿ. ತಂಗಿ ಹೋಗಿ ಒಂದು ಬಕೆಟ್ ನೀರು ತುಂಬಿಟ್ಟು ಬಂದ್ಬಿಡ. ಅಲ್ಲೇ ಒಂದೀಟ ಬಿಸಿಲಿಗೆ ಬೆಚ್ಚಗಾದಂಗೆ ಹಾಕವೆ. ಇತ್ತಾಗ ತಣ್ಣೀರ ಅಲ್ಲ ಈ ಕಡೆ ಬಿಸಿನೀರ ಅಲ್ಲ ಅಂದಂಗೆ ಹಾಕವಲ್ಲ. ಹೋಗಿ ದಬ 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 ಸುರ್ಕೊಂಬರ್ತಾನೆ. ಇವ ಏನ್ ಮೈ ಕಡೆ ಹಾಕತತೆ ತೀರ ಹಂಗ ಪರ 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 ಕೆರ್ದಾನಿ. ಅಷ್ಟಾದ್ರೆ ಸಮಾಧಾನ ಆಗೋಲ್ದೆ. ನನಗನ್ಸಿದ ಮಟ್ಟಿಗೆ ಎಲ್ಲೇ ಕೋರಿಹುಳನ ಆಡಿ ಹಿಡಿಯತಿ ಏನೋ ಅನ್ನಂಗೆ ಅನ್ಸ್ಬಿಟ್ಟತಿ. ಇಲ್ಲ ಬಿಡ್ಬೆ, ಕೊರಿಹುಳ ಎಲ್ಲಿ ಬರ್ತಾವ ನಿನಗೆ ಇಂಥ ಕೆಟ್ಟ ಬಿಸ್ಲಾಗ? ಇಲ್ಲ ಕೊರಿಹುಳ ಏನಿಲ್ಲ, ಮೈ ಏನ ಅಲರ್ಜಿ ಪಲರ್ಜಿ ಆಗಿರ್ಬೇಕೆಮ್ಮಾರೆ. ನೋಡನ್ ತಡಿ. ಅಲರ್ಜಿ ಪಲರ್ಜಿ ಆತಾಗ ನಿಮ್ಮವ್ವ ಹೋದಕ್ಕೆ ಆತಾಗ ಹೋದ್ ನೋಡಿ ಬಂದಿಲ್ಲೇನೆ. ಅದಾಳ್ಬೆ ಹಿತ್ಲಾಗ ಅರ್ಬಿ ತೆಗಿಯಾಕತ್ತಾಳ. ಹೂ ಆಗಲೇ ಬಂದ್ಲೆ. ನಾನು ಇದ್ದಿದ್ದಿಲ್ಲ, ನೀನು ಈ ಕಡೆ ಇದ್ದಿ. ಹೂವು ಹಿಂಗಾಸ್ ಬಂದ ಅರ್ಬಿ ತಕೊಂಬರಕತ್ತ ಊಸ ಮಾಡಿಸ್ಕೊಂಡು. ಹೌದಾ? ಇವ ಎರಡು ತಾಯಿ ಮಗ ಇಲ್ಲದು ಇಲ್ಲ ದೇವ್ರೆ. ಮಾರ್ಕೆಟ್ ಕಡೆ ಓಕೆ ನೋವು ಅಂತಂದು ಏನೋ ಮಾತಾಡ್ಕೊಳಕತ್ತಿದ್ವಿ. ಏನೇ ಹೇಳಿ ಹೋಗಿಲ್ಲ ಏನಿಲ್ಲ. ಏನ ಇಲ್ಲಿ ನಮ್ದು ಕಾಟ ತಾಳ್ಲಾರ್ದೆ ಮತ್ತೆ ಗಂಟು ಮುಟ್ಟಿ ಕಟ್ಟಿದ್ರೆ ಏನು ತಾಯಿ ಮಗ ಗೊತ್ತಿಲ್ಲ ಇವನ ಅಂತ ನೋಡಿಲ್ಲ ಏನಿಲ್ಲ. ನೋಡ್ವಿ ಮತ್ತೆ ಹಿಂದೆ ನಿನ್ನೆ ನೋಡ್ತೀನಿ ಕೈ ಜಗತಾನವ. ಬರಬ್ರಿ ಒಂದ ಗುದ್ದೇ ಬಿಟ್ಟೆ ಹೋಗ ಗಲ್ಲಕ್ಕ. ಗಲ್ಲಿನ ಚಕ್ಕ ಕಿತ್ತು ಬಂತ ಏನೋ ಗೊತ್ತಿಲ್ಲ. ಹಂಗ ಗುದ್ದೇನ ಅವಂಗ. ಹಂಗ ಮಾಡ್ಬಾರ್ದ ಹುಡುಗಿ. ಸೋದರತಿ ಮಗ ಅಲ್ಲ ಅವ. ಏನಾತ ನಕ್ಲಿ ಜಗ್ಗಿದಾನ. ಮತ್ತಾಕೇನಾಗಿ ಮುಂದೆ ನಿನಗ ಬೈದ್ರ ಸಾಯಕತಿ ಅಂತಂದೆ ನಾನೇ ಹೋಲ್ಬಿಡ ಅಂತಂದೆ ಮ್ಯಾಲೆ ಕಟ್ಟಿ ಮಾತಾಡಿದೆ. ಇನ್ನೊಂದ್ಸರಿ ಏನಾರ ಹಂಗ ಇದು ಮಾಡಕತ್ನಂದ್ರೆ ನೀನು ನೋಡಕ್ ಹೋಗ್ಬೇಡ. ನಿಮ್ಮಮ್ಮ ನಿನಗ ಪರ್ಮಿಷನ್ ಕೊಟ್ಟಾಳ. ಬರಬ್ರಿ ಜಜ ಬಿಡ. ಏನಾರ ಇವತ್ತಂತ ನೋಡ್ಬೇಕ ಇವ ನೀನು ನಾಟಕ ಪಡಿಸಿ ತಾಯಿ ಮಗಂದ ನೋಡ್ಬೇಕ. ಹಂಗಿ ಚೇಂಜ್ ಮಾಡಿ ಬಂದಿದ್ದೇನೆ. ಅದೇನ ಏನೇವ ಅದೇ ಕಟ್ ಮಾಡೋ ಅಂಗಡಿ, ಕೂದಲ ಕಟ್ ಮಾಡೋದು ಅಂಗಡಿಗೆ ಅಲ್ಲಿ ಹೋಗಿದ್ದೇನೆ. ಒಂದು ತಲೆ ಏನೇ ಅಯ್ಯಯ್ಯ, ಬೂಟ್ ಏನೇ ಪ್ಯಾಂಟ್ ಏನೇ ನೋಡ್ಬೇಕಾಗಿತ್ತೆ ಇವ ನೀನಂತೂ. ನನಗಂತೂ ತಲೆ ಚಾಕರ್ ಬಂದ ರಾಮನ ಬಿದ್ದಾಗ್ಬಿಟ್ಟಿದ್ದೇನೆ. ಪುಣ್ಯಕ ಸರೋಜಿ ಬಂದ ಎವಸಿತವ ಇವ. ಹೌದಾ? ಏನ ಬಿಡ್ಬಿ ನಾನು ನೋಡಿಲ್ಲ. ಏನವ ಇವ ಒಟ್ಟು ಹಂಗ ರೆಡಿ ಬಂದಿತ್ತ ಮತ್ತೇನಾರ ಅರ್ಬಿನ ಕಳೆದ ಬಿಚ್ಚಿಡ್ತಾ ಏನ? ಹೊಲ್ ಬಿಡಮ್ಮ, ಅವ್ರ ವಿಚಾರ ನಮ್ಗೆ ಎದಕ್ ಬೇಕು? ಅಲ್ಲಿ ಬಂದ ಇಷ್ಟು ದಿನ ಆತ ಹೊಳೆ ಹೋಗ್ಬೇಕು ಅನ್ನೋದು ಈಕಿ ನಮ್ಮ ಅತ್ತಿವಿ ಇಲ್ಲನ್ನೇ. ಇಲ್ಲೇ ನಾವು ಎಷ್ಟು ಕಷ್ಟಪಡಕತ್ತೀವಿ. ನಮ್ಮ ಅಪ್ಪ ಇಲ್ಲಂಗೆ ನಮ್ಮವ್ವ ಬೇಕದಾಳ, ನಮ್ಮಮ್ಮ ಬೇಕದಾಳ ಅಂತಂದು ಆಕಿಗೆ ಏಟು ಕಬರೊಬ್ರು ಇರಂಗಿಲ್ಲ ಬಿಡ್ಬೇ ನಮ್ಮ ಅತ್ತಿಗೆ ಅಮ್ಮ. ಅದಕ್ಕೆ ಅಲ್ಲಿ ಕಬರೊಬ್ರು ಇರ್ಬೇಕು. ಕೇಳಿಬಿಡ್ತಾನೆ ಇವತ್ತು ನಾನೇ ಧೈರ್ಯ ಮಾಡಿ. ಹಂಗಾಗಿ ನಮ್ಮವ್ಗ ಹೆದರ್ಕೊಂಡು ಹೋದಂಗೆ ಹಂಗ ನಾನು. ಅಪ್ಪಾಜಿ ಇವ ಮಗಳ ಆರಾಮದಿಯಾವ? ಹ್ಞೂ ಅಪ್ಪಾಜಿ. ಯಾಕಪ್ಪಾಜಿ ನೀನು ನಮ್ಗೆ ಕೂಟಿರಂಗಿಲ್ಲ? ಯಾಕಲ್ಲಿ ಒಬ್ಬನದಿರಿ? ಬಂದ್ಬಿಡ ಅಪ್ಪಾಜಿ. ನೀನು ಅಲ್ಲಿ ಯಾಕೆ ಒಬ್ಬನ ಅಷ್ಟು ಕಷ್ಟಪಡ್ತಿದಿ? ಹ್ಞೂ ಬರ್ತಾನೆ. ಇದು ಕಾಲೇಜ್ ಯಾಕೆ ಹೋಗಿಲ್ಲ? ಕಾಲೇಜ್ ಈಗ ರಜೆ ಕೊಟ್ಟತಿ ಅಪ್ಪಾಜಿ. 15 ದಿನ. ಮೊನ್ನೆ ಎಕ್ಸಾಮ್ ಮುಗಿದ್ವಲ್ಲ, ಅದಕ್ಕೆ 15 ದಿನ ರಜೆ ಕೊಟ್ಟತಿ. ಹೌದಾ? ಚಂದಾಗೆ ಬರೀವಾ ಇವ. ಯಾಕೆ ಲಕ್ಷ್ಮಿ ಇಲ್ಲ ಕಾಣವಲ್ಲ? ಆಕೆ ಅದೇ ಗೆಳತಿ ಮನೆಗೆ ಹೋಗ್ಯಾಳ. ಆಕಿದ ರಿಸಲ್ಟ್ ಆಯ್ತಲ್ಲ, ಅದಕ್ಕೆ ಆಕೆ ಮನೆಗೆ ಹೋಗ್ಯಾಳ. ಆಕಿದ ಲಕ್ಷ್ಮಿದು ಈಗ ಅದೇ ರಿಸಲ್ಟ್? ಅಯ್ಯೋ ಲಕ್ಷ್ಮಿದಲ್ಲಪ್ಪಾಜಿ, ಅವ್ರದ್ದು ಆಕಿ ಗೆಳತಿ ಅಕ್ಕ PUC ಹಾಕಿದೆ. ಸೆಕೆಂಡ್ PUC ಮುಗೀತಲ್ಲ, ಅದೇ ಎಕ್ಸಾಮಿನ ದಿನ ಡೇಟ್ ಏನೋ ಟಿವಿಯಾಗ ತೋರ್ಸಾಕತ್ತಿದ್ರಂತ. ಅದಕ್ಕೆ ಇದು ಹೋಗೈತೆ ಅಲ್ಲಿಗೆ. ಹೇವನವಲ್ಲೇ ಅಲ್ಲ, ನಮ್ಮ ಗೌಡ್ಯ ತನ್ನಿಂದ ತಾನ ಬಂದಾನಲ್ಲ, ಅಂದ್ರೆ ಮನಸ್ಸು ಬದಲಾಯಿಸಿ ಬಂದಾನ. ಮತ್ತೆ ಇವ ತಾಯಿ ಎಲ್ಲವ, ಸೌದತ್ತಿ ಎಲ್ಲವ, ದ್ಯಾಮವ್ವ ಕಂಡುಬಿಟ್ರನೇವ? ಇವ ಕಂಡುಬಿಟ್ರೆ ಆರಾಮದಿಯಾವ? ಇದು ಕಾಲೇಜಿಗೆ ಏನಾರ ಬೇಕು ಅಂದ್ರೆ ಹೇಳೋಣ, ಎಲ್ಲ ತಂದು ಕೊಡ್ತಾನೆ. ಏನೇ ಬೇಡಪ್ಪಾಜಿ, ಅಮ್ಮ ಅವ್ವ ಕೊಟ್ಟಿರ್ತಾರ ರೊಕ್ಕ. ಅಲ್ಲಿ ಏನಾರ ನಂಗೆ ಕಾಲೇಜಿಗೆ ಏನಾರ ಐಟಮ್ಸ್ ಬೇಕಂದ್ರೆ ನಾನು ಅಲ್ಲಿ ಹೋಗಿರ್ತಾನಲ್ಲ, ಪೇಟೆಗೆ ಕಾಲೇಜಿಂದ ಬರೋಬೇಕಾರೆ ತಗೊಂಡು ಹಂಗೆ ಊರಿಗೆ ಬಂದ್ಬಿಡ್ತೇನೆ. ಹೌದಾ? ಇವ ಚಲೋ ಆತು ಬಿಡ. ಒಂದೀಟ ಒಳಗೆ ಹೋಗುವ. ಅವನು ಕೂಟ ಮಾತಾಡೋದೈತೆ ನಂದ ನಿಮ್ಮ ಅಮ್ಮನ ಕೂಟ.
ಹ್ಞೂ ಹ್ಞೂ ಅಪ್ಪಾಜಿ ಅವನ್ನ ಕಳಿಸ್ತೀನಿ ರೀ ಅವ್ವ ಯಾವಾಗಲೂ ನಿಂದ ಯೋಚನೆ ಮಾಡ್ತಿರ್ತಾಳ ಅಪ್ಪಾಜಿ. ಸರಿಯಾಗಿ ಊಟನೂ ಮಾಡಕತ್ತಿಲ್ಲ ಏನಿಲ್ಲ, ಇವಾಗ ಎಲ್ಲ ಊಟನೂ ಬಿಟ್ಟಾಳ, ಎಲ್ಲ ಬಿಟ್ಟಾಳ. ಹಾಂ ಹಾಂ ನೋಡೋಣಂತೂ ನಾ ಎಲ್ಲ ಮಾತಾಡ್ತೀನಿ ಅಂತ ಅಮ್ಮನ ಕೂಟ ಒಂದಿಟ್ಟು ಕೆಲಸ ಐತೆ. ಹೋಗುವ ಒಳಗೆ ಹೋಗ. ಇದು ಅಕ್ಕ ರಮೆ ಎಲ್ಲಿದಾರ? ಹೋಗಿಲ್ಲನ ಅವ್ರು ಇನ್ನೂ ಊರಿಗೆ? ಯಪ್ಪ ಅವ್ರೆಲ್ಲ ಹೋಗ್ತಾರ ಅಪ್ಪಾಜಿ, ನನಗಂತೂ ಸಾಕಾಗಿ ಹೋಗ್ಬಿಟ್ಟತಿ ಅವ್ರಿಬ್ರು ಕಲ್ಲಾಗ. ಹೋಗ್ರಿ ಹೋಗ್ರಿ ಅಂದ್ರು ಹೋಗಲ್ರಿ. ಇನ್ನ ಗೌನ್ ಹಿಡಿದ ಹೊರಗೆ ದೂಡೋದಷ್ಟ ಉಳ್ದತ್ ನೋಡಪ್ಪಾಜಿ. ಹೌದಾ? ಹೋಲ್ ಬಿಡ್ಯವ, ಹೋಗಿ ಒಳಗೆ ಹೋಗು. ಹಾಂ ಆಯ್ತಪ್ಪಾಜಿ. ಅಲ್ಲ ಗೌಡ್ಯ ನನ್ನ ಕೂಟ ಏನು ಮಾತಾಡಕ್ ಬಂದಿತ್ತಾನ? ಅಂಥದ್ದೇನೈತವಾ ನನ್ನ ಕೂಟ ಮಾತಾಡಂತದೆ? ಇವ ತಪ್ಪಾಗೈತಿ ಬೇ, ಕಾಲು ಬೀಳ್ತಾನೆ ಇನ್ಮ್ಯಾಗಿಂದ ಹಿಂಗೆ ಮಾಡಂಗಿಲ್ಲ, ನಂದ ತಪ್ಪಾಗೈತಿ ಅಂತಂದು ಏನಾರ ಕಾಲು ಬೀಳಕ್ಕೆ ಬಂದಿ ನನ್ನ ಮತ್ತೆ. ಇವ ಹಂಗೇನಾರ ಆತಂದ್ರೆ ಬಸವಣ್ಣಗ ಜೋಡ್ಗಾಯಿ ಹೊಡಿಸ್ತಾನವ, ಜೋಡ್ಗಾಯಿ ಹೊಡಿಸ್ತಾನೆ. ಮತ್ತೇನಾರ ಮಾತಿ ದಾಡಕ ಬಂದಿದ್ದಾನೆ, ಒಟ್ಟ ಮಾರಿ ಸಿಟ್ಟಿಲೇ ಐತ್ವ. ಗೌಡ್ಯ ಬಾಯ್ ಬಾರಪ್ಪ ಕುತ್ಕೋ ಬಾ, ಬಿಸಿಲೈತಿ ಅತ್ತಾಗ ತಾಗೇತಕ್ಕೆ ನಿಂತಿದ್ದಿ ಬಿಸಿಲಾಗ. ಬಾಯ್ ತಾಗ. ಎಲ್ಲೆಲ್ಲಿದ್ದ ಪ್ರೇಮ ಈಗ ಉಕ್ಕಿ ಬಂದ್ಬಿಡ್ತತಿ ಮಗ ಮನೆಗೆ ಬರತ್ಲೆ. ಹಂಗೆ ಯಾಕಂತಿಲ್ಲ ಗೌಡ್ಯ ಈಗ? ಮತ್ತೆ ಹೆಂಗೆ ಹೇಳ್ಬೇಕು ಬೇವ, ಹೆಂಗೆ ಹೇಳ್ಬೇಕು? ಅಯ್ಯಯ್ಯ ಅಲ್ಲ ಸಲ 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 ಸ ಮಾತಾಡ್ತಾನೆ. ತಾಯಿ ಅನ್ನೋದು ಕಬರ್ ಇರಕ್ಕಿಲ್ಲನೆ? ತಾಯಿ ಅನ್ನೋದು ಗೊತ್ತೈತಿ ಅವ ನನಗೆ. ನೀನು ಇಂಥ ಮೋಸ ಮಾಡಬಾರ್ದಾಗಿತ್ತೇವ, ನಂಗೆ ಇಂಥ ಮೋಸ ಮಾಡಬಾರ್ದಾಗಿತ್ತೆ. ನಾನು ನಿನ್ನ ನಂಬಿಕೆ ಎಷ್ಟು ನಂಬಿಕೆ ಇಟ್ಟಿದ್ದೆ ಅವ ನಿನ್ನ ಮ್ಯಾಗ. ನಾನು ದೇವ್ರನ್ನ ನಂಬ್ತಿದ್ದಿಲ್ಲ, ನಾನು ನಿನ್ನ ನಂಬ್ತಿದ್ದೆ. ನನಗೆ ದೇವ್ರು ತಾಯಿನ ದೇವ್ರು ಅಂತಂದು ಎಷ್ಟು ನಂಬಿದ್ದೆ ಅವ. ನನಗೆ ಯಾಕೆ ಹಿಂಗೆ ಮೋಸ ಮಾಡಿದ್ವಿ ಅವ ನೀನು? ಏನ ನಾನು ನಿನಗ ಮೋಸ ಮಾಡಿದ್ನೆ? ಯಾ ಬಾಯಿಲೆ ಹೇಳ್ತಿಲ್ಲ ಗೌಡೆ, ಯಾ ಬಾಯಿಲೆ ಹೇಳ್ತಿದಿ ಅಂತಂದ ನಾ ಅನ್ನಕತ್ತ ನಿನಗ. ಅಲ್ಲ ತಾಯಿ ಹತ್ರ ಮಾತಾಡ ಮಾತನ್ಲ ಇವ. ತಾಯಿಗೆ ಹೆಂಡತಿ ಮಕ್ಕಳಿಗೆ ಮೋಸ ಮಾಡಕತ್ತಿರವ ನೀನು. ಬಂದೆ ನನ್ನ ಹತ್ರ ಹೇಳಕತ್ತೀನ ಹಿಂಗ ಮೋಸ ಮಾಡಿದ್ದೀನಿ ನೀನು ಅಂತಂದೆ. ಮೇವ್ವ, ನಾನು ಎಲ್ಲ ಇದ್ರೆ ನನ್ನ ಹೆಂಡತಿ ಮಕ್ಕಳನ್ನ ನೋಡ್ತಿರ್ತಾನೆ. ನಾನು ಹಂಗೇನು ಮೋಸ ಮಾಡಿಲ್ಲ. ಆದ್ರೆ ನೀನು ನನಗೆ ನಂಬಿಸಿ ಕುತ್ತಿಗೆನ ಕೊಯ್ದಿಲ್ಲ ಬೇವ. ಏನ ಅಲ್ಲ ಏನ್ ಚಂದ ಮಾತಾಡತ್ತಿಲ್ಲ, ಭಯಾಗ ಹೆಂಗ ಮಾತು ಬರಕತ್ತವ ಗೌಡೆ ನಿನಗೆ? ನಾ ಏನ್ ಮಾಡಿಲ್ಲ ನಿನಗೆ, ಏನ್ ಮಾಡಿದ್ದೆ ನಾನು? ಯವ್ವ ನನಗೆ ಸಿಟ್ಟು ತರಿಸ್ಬೇಡ ಯವ್ವ, ನಾನು ನಿಧಾನಕ್ಕೆ ಮಾತಾಡಕತ್ತಾನೆ ಯವ್ವ. ನನಗೆ ಯಾಕೆ ಹಿಂಗೆ ಮೋಸ ಮಾಡಿದೀವಿ ನೀನು? ಗೌಡ್ಯ ಇನ್ನ ನನಗೆ ಬಾಯಾಗ ಚಲೋ ಚಲೋ ಬರ್ತಾವ, ಏನಾಗೈತೆ ಅಂತಂದು ಹೇಳ್ತೀನಿ. ಮತ್ತೆ ಏನಾರ ತೊಗೊಂಡು ಹೇರ್ಲಿ ತೆಲಿಗೆ. ಹೇರ ಅದೊಂದು ಕಡಿಮೆ ಆಗೈತಿ, ಹೇರ. ರೀ ಯಾವಾಗ ಬಂದ್ರಿ? ಬರ್ರಿ ಕೈ ಕಾಲು ಮಾರಿ ತಕೊಂತಿ. ಆರಾಮದಿರೇನ್ರಿ? ಹ್ಞೂ ಆರಾಮದೇನಿ. ಗಂಡನ ಇಲ್ದಂಗೆ ಆರಾಮದಿರಿ ನೀವು? ನಾ ಹೆಂಗಿದ್ರ ನಿಮಗೇನೆ? ಯವ್ವ ಹೇಳ, ನನಗೆ ಯಾಕೆ ಮೋಸ ಮಾಡಿದಿ? ಏನಂತಂದು ಹೇಳಲ್ಲ ಬೀಚಿ ಹೇಳಲ್ಲ, ಎದಕ್ಕೆ ಹಿಂಗ ತಲೆ ಹಿಡ್ಸಾಕತ್ತೀನಿ ಅಂದ ಗೌಡೆ. ಇವ ಮತ್ತೇನಾರ ತೀರ್ ಕೂಟನೇ ಆಡಕ ಬಂದಾರ ಇವ್ರೆ. ಹೇಳ್ತಾನೆ ನೋಡ, ಹೇಳೇ ಬಿಡ್ತಾನೆ. ಆಯ್ವ ಯಾಕೆ ನನಗೆ ಹಿಂಗೆ ಮೋಸ ಮಾಡಿದ್ದೀನಿ ನೀನು? ನಾನು ಅವತ್ತು ಅನೂನ ಮದುವೆಗೆ ಅಂತಂದು ಪೇಟೆಗೆ ಹೋಗಿ ಸೋಯಾಬನ ಮಾರಿದ್ದು ಅಷ್ಟು ಬಂಗಾರ ನಕ್ಲೇಸ ಮಾಡಿಸ್ಕೊಂಬಂದಿದ್ನಿಲ್ಲವ. ಮಾಡಿಸ್ಕೊಂಡು ಬಂದೆ ನೋಡಾಕಂತಂದು ಕೊಟ್ಟಿದ್ನಿಲ್ಲ ನಿಮ್ಗೆಲ್ಲರ ಕೈಯಾಗ. ನೋಡಿದ್ನಿಲ್ಲ? ಗೌರಿ ನೋಡಿಲ್ಲ, ಅವನು ನೋಡಿಲ್ಲ, ಲಕ್ಷ್ಮಿ ನೋಡಿಲ್ಲ, ನೀನು ನೋಡಿದಿ. ಚಲೋ ಆಯ್ತಪ್ಪ, ಚಲೋ ಆತ್ ಬಿಡ ತಂದಿದ್ದ ಅಂತಂದು ಅಂದಿ. ಅಂದೆ ಚಲೋ ಆತ ಅಂತಂದು ಅಂದೆ. ಮತ್ತೆ ರೊಕ್ಕ ಇದ್ದಿದ್ರ ಎಲ್ಲ ಬಳಸಿ ಹೋಗಿದ್ವಿ, ಬಂಗಾರ ತಂದಿದ್ದೆ ಚಲೋ ಆತ ಬಿಡ್ಬಾ ಅಂತಂದು ಅಂದೆ. ಅದಕ್ಕೆ ಏನಾತೀಗ? ಅಲ್ಲ ನಕ್ಲೇಸಿಂದ ಯಾಕೆ ಮಾತಾಡಕತ್ತಾರ ಇವ್ರೆ? ಏನು ಗೊತ್ತಾಗಲ್ಲ ನನಗೆ. ಯವ್ವ ಯಾಕೆ ಹಿಂಗೆ ಮಾತಾಡ್ತೀವಿ ನೀನು? ನಕ್ಲೇಸ್ ನಾನೇನೀಗ ಕೊಟ್ಟಿದ್ನಿಲ್ಲ, ನೋಡಾಕಂತಂದು ಕೊಟ್ಟಿದ್ನಿಲ್ಲ. 1,20,000 ಕೊಟ್ಟನ್ ಬೇ. ಬಂಗಾರ ಅಂಗಡಿಯಾಗ ತಂದ ನೀ ಬಂಗಾರನ ಅಂತಂದು ಕೊಟ್ಟಿನಿಲ್ಲ ನಿನ್ನ ಕೈಯಾಗ ಅಂದನ. ಅದನ್ನ ಬಿಲ್ಲು ಕೊಟ್ಟಿನಿಲ್ಲ ನಾನು. ಹ್ಞೂನಲ್ಲ ಕೊಟ್ಟಿದಿ, ಈಗ ಏನಾತ ಅಂತಂದ ಇದಕ್ಕೆ ಹಿಂಗೆ ಹಾರಾಡಕತ್ತಿದಿ ನೀನು, ನಿಗರಾಡಕತ್ತಿದಿ? ಏನ ತಾಯಿಗೆ ಹೊಡೆದ ಬಿಡ್ತೀನಿ? ಬಾ ಹೊಡಿ, ಒಂದು ಹೊಡೆದ ಬಿಡೆ, ಅವಾಗಾರ ಸಾಲ್ತಗಾಕತ್ತಿ ನನ್ನ ಜೀವನ. ಗಂಡು ಮಗನ ಹಡ್ತಿದ್ಕ ಜೀವನ ಸಾಲ್ತಕಾತಪ್ಪ, ದೇವರ ಪರಮಾತ್ಮ ಅಂತಂದು ದೇವ್ರಿಗೆ ಎದಿ ನಮಸ್ಕಾರ ಹಾಕ್ತಾನೆ. ಅದಕ್ಕೆ ಏನಾತ್ರಿ ಈಗ? ಅವತ್ತ ನಾವ ಎಲ್ಲಾರು ನೋಡಿ ಅತ್ತಿಯರ್ ಕೈಯಾಗ ಕೊಟ್ವಲ್ರಿ, ಅತ್ತಿಯರ ಅದನ್ನ ಟಜೂರಾಗ ತಗೊಂಡೋಗಿ ಇಟ್ಟರಿ. ಇಟ್ರೆ ಗೊತ್ತಾಯ್ತು ನನಗೆ, ಇಟ್ಟಿದ್ದು ಗೊತ್ತಾಗೈತಿ. ಆದ್ರೆ ಈಗ ಅವ್ವ ಅದನ್ನ ಅಲ್ಲೇ ಇಟ್ಟಿಲ್ಲ. ಅಲ್ಲಿ ಇಟ್ಟಿದ್ದ ಬೇರೆ, ಇಲ್ಲಿ ತೊಗೊಂಬಂದಿದ್ದ ಬೇರೆ. ಯವನವಲ್ಲೇ ನೀವ ನಮ್ಮ ಗೌಡ್ಯಾಗ ಏನಾರ ನಾನು ಬಂಗಾರದ ನಕ್ಲೇಸ್ ತೊಗೊಂಬಂದೆ, ಅಲ್ಲೇ ಪಾಸಿ ನಕ್ಲೇಸ್ ಇಟ್ಟಿದ್ದೆ ಅಂತ ಏನಾರ ಗೊತ್ತಿಗಿತ್ತಾಗೈತೆ ಮತ್ತೆ? ಅದಕ್ಕೆ ಹಿಂಗೇನಾರ ಮಾತಾಡಕತ್ತಾನ ನೀವ? ಏನ್ ಮಾತಾಡಕತ್ತೀರಿ ನೀವು? ಒಂದು ಅರ್ಥ ಆಗಕತ್ತಿಲ್ಲ. ನಿನಗೆಲ್ಲ ಅರ್ಥ ಆಗಂಗಿಲ್ಲ, ಸುಮ್ಮನೆ ಇರಗೋರಿ ನೀನು. ಇವ ಹೇಳ, ಹೇಳಬೇ ನೀ ಯಾಕೆ ಅಲ್ಲೇ ಪಾಸಿ ನಕ್ಲೇಸ್ ಇಟ್ಟೆ? ಬಂಗಾರದ ನಕ್ಲೇಸ್ ಇಲ್ಲಿ ತೊಗೊಂಬಂದಿ ಹೋದಲ್ ನೀನು ಇಲ್ಲಿ ಇಡಾಕ?
ಏನ್ ಮಾತಾಡಕತ್ತೀರಿ ನೀವು ಏನ್ ಮಾತಾಡಕತ್ತೀರಿ ಅಂತ ನಿಮ್ಗ ಅರ್ಥ ಆಗಕತ್ತೈತೇನ್ರಿ ಆ ರೀ ಗೌರಿ ಸುಮ್ಮನಿರ ಅಂತಂದು ಹೇಳಕತ್ತೇನಿಲ್ಲ ನಿನಗೆ ನಾನೇ. ಏನ ನಾನೇ ಇದನ್ನ ಬಂಗಾರದ ನಕ್ಲೇಸ್ ತಗೊಂಡೆ ಪಾಸಿ ನಕ್ಲೇಸ್ ಅಲ್ಲಿಟ್ಟನೆ ಯಾಕ ತಲೆ ಏನಾರ ಕೆಟ್ಟಗಿಟ್ಟತ್ನ ಗೌಡೆ ನಿಂದೆ ಆ ಎದಕ್ಕ ಹಿಂಗ ಮಾತಾಡಕತ್ತಿ ನೀನೆಲ್ಲ ಸಲ ಅಂತಂದ ನನಗೆ ಯವ್ವ ಕರೆ ಹೇಳ್ಬೆ, ನನ್ನ ಮ್ಯಾಗ ಅಣಿ ಮಾಡಿ ಹೇಳ. ನೀನು ಬಂಗಾರದ ನಕ್ಲೇಸ್ ತೊಗೊಂಬಂದೆ, ಹೊಳ್ಳಿ ಟಜರ್ಯಾಗ ಪಾಸಿ ನಕ್ಲೇಸ್ ಇಟ್ಟಿಲ್ಲವ. ಎಲ್ಲ ಬಂಗಾರದು ತೊಗೊಂಬಂದಿದ್ದೀವಿ ಸಮಾನನ, ಅದೊಂದು ಪಾಸಿ ನಕ್ಲೇಸ್ ಅಲ್ಲಿ ಇಟ್ಟಿ ಅಂದ್ರೆ ಮತ್ತೆ ಹೆಂಗೆ ಲೆಕ್ಕ ಹೇಳ ಆಬೆ. ಗೊತ್ತಾಗೈತ್ನೆ ಅಂದ್ರೆ ನಕ್ಲೇಸ್ ಟಿಜೂರಿಂದ ಹೊರಗೆ ತೆಗ್ದಿದಿ. ಹೊರಗೆ ಎದಕ್ಕೆ ತೆಗ್ದಿದಿ? ಬಂಗಾರದ ನಕ್ಲೇಸ್ ಅಲ್ಲ ಅಂತಂದ ಪಾಸಿ ನಕ್ಲೇಸ್ ಅಂತಂದ ನಿನಗ ಹೆಂಗ ಗೊತ್ತಾತ ಗೌಡ್ಯ? ಅದೇ